ಹಾಯ್ ಹಲೋ ನಮಸ್ಕಾರ. ನಟಿ ರಮ್ಯಾ ಅವರ ನಿಜವಾದ ಹೆಸರು ದಿವ್ಯಾ. ರಮ್ಯಾ ಎಂದು ಹೆಸರು ಬದಲಾಗಲು ಕಾರಣವೇನೆಂದು ತಿಳಿದುಕೊಳ್ಳೋಣ. ನಟಿಯರ ಹೆಸರನ್ನ ಪಾರ್ವತಮ್ಮ ರಾಜ್ಕುಮಾರ್ ಬದಲಾಯಿಸಿದ್ದು ಏಕೆ? ರಮ್ಯಾ ಅವರು ಹೇಳಿದ್ದಾರೆ. ಅಭಿ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಅಭಿ ಚಿತ್ರದ ಮೂಲಕ ಚಂದನವನಕ್ಕೆ ಎಂಟ್ರಿ ಕೊಟ್ಟಿದ್ದ ನಟಿ ರಮ್ಯಾ ನಿಜವಾದ ಹೆಸರು ದಿವ್ಯಾ ಸ್ಪಂದನ. ಚಿತ್ರರಂಗಕ್ಕೆ ಎಂಟ್ರಿ ಕೊಡುವಾಗ ಅವರು ಹೆಸರನ್ನು ಬದಲಾಯಿಸಿಕೊಂಡಿದ್ದರು. ಪಾರ್ವತಮ್ಮ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ಅವರು ದಿವ್ಯಾ ಸ್ಪಂದನ ಎಂಬ ಹೆಸರನ್ನು ಬದಲಾಯಿಸಿ ರಮ್ಯಾ ಎಂದು ಮರುನಾಮಕರಣ ಮಾಡಿದ್ದರು. ಆನಂತರ ಮೋಹಕ ತಾರೆಯಾಗಿ ಮೆರೆದಿದ್ದರು ರಮ್ಯಾ. ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಹಲವು ನಟಿಯರನ್ನು ಇಂಡಸ್ಟ್ರಿಗೆ ಪರಿಚಯಿಸಿದ್ದರು. ಅವರಿಗೆಲ್ಲ ಜಾತಕ ಫಲ ನೋಡಿ ಮರುನಾಮಕರಣ ಮಾಡುತ್ತಿದ್ದರು. ಆ ಲಿಸ್ಟಿನಲ್ಲಿ ಜಯಶ್ರೀ ಬದಲಾಗಿ ಸುಧಾರಾಣಿ, ದುರ್ಗಶ್ರೀ ಬದಲಾಗಿ ಮಾಲಾಶ್ರೀ, ಶ್ವೇತಾ ಬದಲಾಗಿ ರಕ್ಷಿತಾ, ಹೀಗೆ ಸಾಕಷ್ಟು ನಟಿಮಣಿಯರ ಹೆಸರನ್ನು ಬದಲಿಸಿದ ಹೆಗ್ಗಳಿಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಈ ಬಗ್ಗೆ ನಟಿ ರಮ್ಯಾ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿ, ಫಿಲ್ಮ್ ಇಂಡಸ್ಟ್ರಿಗೆ ಯಾರನ್ನು ಪರಿಚಯಿಸಿದರೂ ಅವರ ಹೆಸರನ್ನು ಪಾರ್ವತಮ್ಮ ಅವರು ಚೇಂಜ್ ಮಾಡುತ್ತಿದ್ದರು ಎಂದಿದ್ದಾರೆ. ಹೀಗೆ ಒಂದು ದಿನ ಶೂಟಿಂಗ್ ಸೆಟ್ನಲ್ಲಿ ನಾನು ಮೇಕಪ್ ಹಾಕಿಕೊಳ್ಳುತ್ತಿದ್ದಾಗ ಪಾರ್ವತಮ್ಮ ಅವರು ನನ್ನ ಬಳಿ ಬಂದು, ಇವತ್ತಿನಿಂದ ನಿನ್ನ ಹೆಸರು ರಮ್ಯಾ ಅಂತ ಹೇಳಿದರು. ಅವರು ಯಾವ ನಟಿಯ ಹೆಸರು 6 ಅಕ್ಷರದಿಂದ ಶುರುವಾಗುತ್ತದೆಯೋ ಅವರು ಲಕ್ಕಿ ಅಂತ ಹೇಳಿದ್ದರು ಎಂದರು ರಮ್ಯಾ. ಹಾಗಾಗಿ ಪಾರ್ವತಮ್ಮ ಅವರು ನಟಿಯರ ಹೆಸರನ್ನು ಚೇಂಜ್ ಮಾಡುತ್ತಿದ್ದರು. ಅದೇ ರೀತಿ ನನ್ನ ಹೆಸರನ್ನು ರಮ್ಯಾ ಅಂತ ಮರುನಾಮಕರಣ ಮಾಡಿದ್ದರು. ರಮ್ಯಾ ಹೆಸರಿಗೆ ನಾನು ಹೊಂದಿಕೊಳ್ಳಲು ತುಂಬಾ ಸಮಯ ತೆಗೆದುಕೊಂಡಿತ್ತು. ಆದರೆ ರಮ್ಯಾ ಹೆಸರು ನನಗೆ ಸಖತ್ತಾಗಿ ವರ್ಕೌಟ್ ಆಯಿತು ಎಂದು ರಮ್ಯಾ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ದಿವ್ಯಾ ಸ್ಪಂದನ ಎಂಬ ಹೆಸರಿನಿಂದ ಬಂದ ರಮ್ಯಾ ಅವರು ಈಗ ರಮ್ಯಾ ಆಗಿ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಮತ್ತು ಅವರಿಗೆ ಒಳ್ಳೆ ಸಕ್ಸಸ್ ಕೂಡ ಈ ಹೆಸರಿನಿಂದ ಸಿಕ್ಕಿದೆ ಎನ್ನಬಹುದು.